ಶುಭೋದಯ ಮಕ್ಕಳೇ. ಪದ್ಯಪಾಠ 8 ಮೂಡಲ ಮನೆ ಪದ್ಯ ಬರೆದಿರೋರು ಚಂದ್ರಶೇಖರ ಕಂಬಾರರು. ಮೊದಲಿಗೆ ಪದ್ಯ ಒಂದ್ಸಲ ಓದ್ಬಿಡೋಣ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ, ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ, ಜಡಿಮುನಿಯ ಜಡಿಯ ಹಾಂಗ ಬಿಳಲ, ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ, ಗೂಡಿನಾಗ ಮಲಗ್ಯಾವ ಮರಿಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸುರು ಚಿಗುರುತ್ತಾವ, ಬೇರಿಗೆ ಮೊಳಕಿ ಹೊಡೆಯುತ್ತಾವ, ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗುತ್ತಾವ, ಮರದಾಗ ಕರಗ ಕುಣಿಯುತ್ತಾವ. ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡುತ್ತಾವ ಆಟ, ಮೂಡ್ಯಾವ ತೊಗಲು ಗೊಂಬೆಯಾಟ. ಕರುಳ ಬಳ್ಳಿಯ ಕತೆಯ ಕೇಳುತ್ತಾವ ನೋಡ್ರಿ ಶಾಂತ ಚಿತ್ತ, ನಾವೂನು ಅದರ ಭಾಗ ಮಾತ್ರ. ಈಗ ಪದ್ಯಕ್ಕೆ ಬರೋಣ. ನಾವು ವಿವಿಧ ಜಾತಿಗಳಿಂದ ವಿವಿಧ ಮತಗಳಿಂದ ಬಂದಿರಬಹುದು, ಆದರೆ ಒಂದೇ ದೇಶದಲ್ಲಿ ಬಾಳಿ ಬದುಕುತ್ತೇವೆ. ನಾವು ಬೇರೆ ಬೇರೆ ಜಾತಿ ಬೇರೆ ಬೇರೆ ಮತಗಳಿಂದ ಬಂದಿರ್ತೀವಿ, ಆದರೆ ಒಂದೇ ಪ್ರದೇಶದಲ್ಲಿ ಅಂದರೆ ಒಂದು ದೇಶದಲ್ಲಿ ಎಲ್ಲ ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ. ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಮೇಲು ಕೀಳುಗಳನ್ನು ಮರೆಯುತ್ತಾ ಭಾರತ ಮಾತೆ ಎಂಬ ಒಂದೇ ತಾಯಿ ಮರದ ವಿಶಾಲ ಬಾಹುಗಳಡಿಯಲ್ಲಿ ಜೀವಿಸಬೇಕಾದ ಸತ್ಯವನ್ನು ಅಗತ್ಯವನ್ನು ಪ್ರಸ್ತುತ ಕವನದಲ್ಲಿ ಕಂಡುಕೊಳ್ಳುತ್ತೇವೆ. ನಾವೆಲ್ಲ ಬೇರೆ ಜಾತಿ ಮತ ಆದರೂ ನಾವೆಲ್ಲ ಒಂದೇ ಭಾರತೀಯರು, ಒಂದೇ ಭಾರತದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮತ್ತು ಯಾರು ಹೆಚ್ಚಲ್ಲ ಯಾರೂ ಕಮ್ಮಿ ಅಲ್ಲ. ಅವರೊಬ್ಬ ಅವ್ರು ಆಚರಿಸ್ತಾರೆ, ನಮ್ಮೊಬ್ಬ ನಾವು ಆಚರಿಸ್ತೀವಿ. ಎಲ್ಲರೂ ಪರಸ್ಪರ ಹೊಂದಾಣಿಕೆಯಿಂದ ಬದುಕಬೇಕಾದ್ದು ಇದು ಇಲ್ಲಿ ನಾವು ಇರಬೇಕಾದಂತಹ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಅದನ್ನು ಈ ಪದ್ಯದ ಮುಖಾಂತರ ಯಾವ ಥರ ಹೇಳ್ತಾ ಇದ್ದಾರೆ ನೋಡೋಣ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ. ಊರಲ್ಲಿ ಅಗಸೆ ಅಂತಂದರೆ ಊರಿನ ಮುಖ್ಯದ್ವಾರ, ಹೆಬ್ಬಾಗಿಲು, ಪ್ರವೇಶ ದ್ವಾರ. ಅಲ್ಲಿ ಆಲದ ಮರ ಬೆಳೆದು, ಆಲದ ಮರ ಅಂದರೆ ದೊಡ್ಡದಾಗಿ ಬೆಳೆಯುತ್ತೆ, ಮರದಲ್ಲಿ ಬಿಳಲೆಲ್ಲ ಬಿಟ್ಟಿರುತ್ತಲ್ಲ ಆ ಮರ ಬೆಳೆದಿದೆ. ಹಾದಿ ಬೀದೆಲ್ಲ ತಂಪು ನೆರಳ. ಹಾದಿ ಅಂದರೆ ದಾರಿಗೆ ಮತ್ತು ರಸ್ತೆಗೆ ಎಲ್ಲನೂ ತಂಪು ನೆರಳು, ಎಲ್ಲ ಕಡೆ ನೆರಳು ಕೊಟ್ಟು ಆ ಪ್ರದೇಶನ ತಂಪುಗೊಳಿಸಿದೆ. ನೆತ್ತಿಗೂದಲ ಹರವಿ ತಪವ ಮಾಡ್ಯೋ ನಾರ, ಜಡಿಮುನಿಯ ಜಡಿಯ ಹಾಂಗ ಬೀಳಲ. ಅದರ ಬಿಳಲು ಅಂದರೆ ನೀವು ಆಲದ ಮರ ನೋಡಿದ್ದೀರಲ್ಲ, ಆ ಬೇರುಗಳು ಮರದ ತುಂಬ ಕೆಳಗಡೆ ಭೂಮಿಗೆ ಬೆಳೆದಿರ್ತವೆ. ಅದು ಹೆಂಗೆ ಕಾಣ್ತಾ ಇದೆ? ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ ಅಂತಂದರೆ ಒಬ್ಬ ಋಷಿ ಮುನಿ, ಅವನು ತಪಸ್ಸಿಗೆ ಕೂತಾಗ ಅವನ ಎಲ್ಲ ಕೂದಲುಗಳು ಹೀಗೆ ಜಟೆ ಕಟ್ಟಿ ಬೆಳೆದು ಬಿಟ್ಟಿರ್ತವೆ. ಉದ್ದವಾದ ಕೂದಲ ರಾಶಿ ಜಟೆ ಇರುತ್ತೆ, ಆ ಥರ ಕಾಣ್ತಾ ಇದೆ ಆ ಮರದ ಬಿಳಿಲುಗಳು. ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ. ಆ ಮರ ದೊಡ್ಡ ಮರ, ಆಲದ ಮರ ದೊಡ್ಡದಾಗಿ ಬೆಳೆಯುತ್ತೆ. ಅದರಲ್ಲಿ ಒಂದು ರೆಂಬೆ ಕೊಂಬೆ ಅಂದರೆ ಪ್ರತಿಯೊಂದು ಕೊಂಬೆಗಳಲ್ಲಿ ಮರದ ತುಂಬ ಎಲ್ಲ ಥರದ ಪಕ್ಷಿಗಳು ಗೂಡು ಕಟ್ಟಿದವೆ. ರೆಕ್ಕೆ ಬಲಿತ ಹಕ್ಕಿ, ಗೂಡಿನಾಗ ಮಲಗ್ಯಾವ ಮರಿಹಕ್ಕಿ. ರೆಕ್ಕೆ ಬಲಿತ ಹಕ್ಕಿ ಅಂದರೆ ಹೊರಗಡೆ ಹಾರಿ ಹೋಗ್ತಕ್ಕಂಥ ಹಕ್ಕಿಗಳು ತಮಗೆ ಬೇಕಾದ ಮನೆ ಕಟ್ಟಕ್ಕೆ ಬೇಕಾದ ಸಾಮಾನು ತಂದು ತನ್ನ ಗೂಡನ್ನ ಆ ಮರದಲ್ಲಿ ಕಟ್ಕೊಂಡಿರ್ತವೆ. ಆದರೆ ಗೂಡಿನಾಗೆ ಮಲಗ್ಯಾವ ಮರಿಹಕ್ಕಿ, ತನ್ನ ಪುಟ್ಟ ಕಂದಮ್ಮಗಳು ಮರಿಹಕ್ಕಿಗಳು ಎಲ್ಲಿರ್ತವೆ? ಈ ಗೂಡಿನೊಳಗೆ ಇರ್ತವೆ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ. ಈಗ ನಮ್ಮಷ್ಟೇ ಇಲ್ಲಿರ್ತಕ್ಕಂಥ ಅವ್ರಿಗಷ್ಟೇ ಆ ಪ್ರಾಣಿ ಪಕ್ಷಿಗಳಲ್ಲೇ ಜಾಗ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ವಲಸಿಗ ಅಂತಂದರೆ ಒಂದು ಊರಿಂದ ಒಂದು ಊರಿಗೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹವಾಮಾನಕ್ಕೆ ತಕ್ಕಂಗೆ ಪ್ರಾಣಿ ಪಕ್ಷಿಗಳು ವಲಸೆ ಹೋಗ್ತವೆ. ಅದಕ್ಕೆ ಆ ಪಕ್ಷಿಗಳಿಗೂ ಇಲ್ಲಿ ಜಾಗ ಐತೆ ಒಳಗಡೆ ಮರದೊಳಗೆ. ಬನ್ನಿರಿ ನೀವು ನಮ್ಮ ಬಳಗ, ಬನ್ನಿರಿ ಎಲ್ಲ ಪಕ್ಷಿಗಳು ಬನ್ನಿರಿ, ನೀವು ನಮ್ಮ ಬಳಗ. ಬಳಗ ಅಂದರೆ ಸಂಬಂಧಿಕರಾಗ್ತೀರಾ, ಬನ್ನಿ, ಎಲ್ಲರಿಗೂ ಜಾಗ ಇದೆ. ಇದಿಷ್ಟು ದೊಡ್ಡ ಮರ ಎಲ್ಲರಿಗೂ ಆಶ್ರಯ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರುತ್ತಾವ. ಯಾವುದೋ ಒಂದು ಹಳೆಯ ಬಾವಿ ಇರುತ್ತೆ, ಆದರೆ ಅದರಲ್ಲಿ ನೀರು ಕಮ್ಮಿ ಇದ್ದರೂ ಏನಾಗುತ್ತೆ, ಎಲ್ಲೋ ಹುಟ್ಟಿದಂಥ ಮರದ ಬೇರು ಅಲ್ಲಿ ಬಂದು ಹೊಸದಾಗಿ ಚಿಗುರಾಗಿ ಮತ್ತು ಹೊಸ ಮರಗಳು ಗಿಡಗಳು ಹುಟ್ಟುತ್ತವೆ. ಬೇರಿಗೆ ಮೊಳಕೆ ಹೊಡೆಯುತ್ತಾವ. ಆ ಬೇರುಗಳಿಗೆ ಮೊಳಕೆ ಹೊಡೆದು ಹೊಸ ಗಿಡಗಳನ್ನೇ ಸೃಷ್ಟಿ ಮಾಡ್ತವೆ. ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗುತ್ತಾವ. ದೊಡ್ಡ ಮರ ಆದಮೇಲೆ ಎಲ್ಲ ಥರದ ಪ್ರಾಣಿ ಪಕ್ಷಿಗಳೂ ಅದರಲ್ಲಿರ್ತವೆ. ಮರದಾಗ ಕರಗ ಕುಣಿಯುತ್ತಾವ. ಈ ಮರದ ತುಂಬ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಸಣ್ಣ ಸಣ್ಣ ಕೀಟಗಳು ಎಲ್ಲ ಹಾರದು ಹೆಂಗೆ ಕಾಣ್ತಾ ಇದೆ? ಕರಗ ಕುಣಿಯುತ್ತಾವ. ಕರಗ ಅಂತಂದರೆ ಒಂದು ರೀತಿಯ ಉತ್ಸವ. ಅದು ತಲೆ ಮೇಲೆ ಕಳಶ ಹೊತ್ಕೊಂಡು
ಕುಣಿತ ಮಾಡ್ತಕ್ಕಂಥ ಒಂದು ಉತ್ಸವ. ಆ ಥರ ಕಾಣ್ತಾ ಇದೆ. ಎಲ್ಲ ಪಕ್ಷಿಗಳು ಒಂದೇ ಸಲ ಹಾರೋದು, ಕುಣಿಯೋದು, ನಲಿಯೋದು, ಆಮೇಲೆ ಅವು ಕೂಗೋದು, ಇವೆಲ್ಲ ಕರಗ ಉತ್ಸವ ನಡೀತಾ ಇದೆಯೇನೋ ಅನ್ನಂಗೆ ಕಾಣ್ತಾ ಇದೆ. ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡುತ್ತಾವ ಆಟ ಮೂಡ್ಯಾವ ತೊಗಲುಗೊಂಬೆಯಾಟ. ಆ ಮರದ ಎಲೆಗಳ ನೆರಳು ಎಲ್ಲಿ ಬಿದ್ದಿದೆ? ಮನೆಯ ಗೋಡೆ ಮೇಲೆ. ಯಾವ ಥರ? ಆಡುತ್ತಾವ ಆಟ ಮೂಡ್ಯಾವ ತೊಗಲುಗೊಂಬೆಯಾಟ. ತೊಗಲುಗೊಂಬೆ ಆಟ ಅಂದರೆ ಚರ್ಮದಿಂದ ಬೆಳೆಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಆಟ ಆಡಿಸ್ತಾರೆ. ಯಾವುದೋ ಒಂದು ಕಥೆನ ತೊಗೊಂಡ್ಬಿಟ್ಟು ಅವ್ರ ಕೈಯಲ್ಲಿ ಹಿಂಗೆ ಆಟ ಆಡಿಸ್ತಾ ನಿಜವಾಗ್ಲೂ ನಡೀತಾ ಇದೆಯೇನೋ ಅಂತ ನಮಗೆ ಭಾವನೆ ಬರುತ್ತೆ. ಅದೇ ಥರ ಇಲ್ಲಿ ಮರದ ಎಲೆಗಳ ನೆರಳು ನಮಗೆ ತೊಗಲುಗೊಂಬೆ ಆಟ ಆಡ್ತಾ ಇದೆಯೇನೋ ಅನ್ನಂಗೆ ಆ ಮನೆ ಮೇಲೆ ಚಿತ್ರಣ ಮೂಡಿರುತ್ತೆ. ಕರುಳ ಬಳ್ಳಿಯ ಕಥೆಯ ಕೇಳುತ್ತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ. ಕರುಳಬಳ್ಳಿ ಅಂತಂದರೆ ಸಂಬಂಧವನ್ನು ಕುರಿತು ಹೇಳೋದು. ಯಾವುದೋ ಒಂದು ಸಂಬಂಧ ಕುರಿತು ಹೇಳ್ತಾ ಇದೆ ಈ ಚಿತ್ರ. ಅಲ್ಲಿ ಮೂಡತಕ್ಕಂಥ ನೆರಳು, ಎಲೆಗಳ ನೆರಳು ನಮಗೆ ಕಥೆಗಳನ್ನು ಹೇಳ್ತಾ ಇದೆ, ಸಂಬಂಧದ ಕಥೆ ಹೇಳ್ತಾ ಇದೆ. ನೋಡ್ರಿ ಶಾಂತ ಚಿತ್ತ, ಅದನ್ನು ನಾವು ನೋಡೇ ಅನುಭವಿಸ್ಬೇಕು. ಶಾಂತವಾಗಿ ನೋಡಿದರೆ ಅದರಲ್ಲಿ ಏನಿದೆ, ಯಾವ ಥರ ಮೂಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ನಾವೂ ಅದರ ಭಾಗ ಮಾತ್ರ. ನಾವೂ ಅಂದರೆ ನಮ್ಮ ಜೀವನ ಚರಿತ್ರೆಯಲ್ಲಿ ಬಂದು ಹೋಗಿರ್ಬೋದು, ನಾವು ಅದರ ಭಾಗ ಮಾತ್ರ. ನಾವು ನೋಡ್ತಾ ಅದರ ಸವಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಯಾರೇ ಆಗಲಿ ಎಲ್ಲರೂ ಒಂದೇ ಅಂತ ಜೀವನ ಮಾಡಬೇಕು ಈ ಭೂಮಿ ಮೇಲೆ ಅನ್ನೋದನ್ನು ನಾವು ತಿಳ್ಕೊಬೇಕು.